ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯವರೇ, ಸಿಂಹ ರಾಶಿಗೆ ರಾಜಯೋಗದ ಆರಂಭ. ನಿಮ್ಮ ಎದುರಾಳಿಗಳು ಮಂಡಿಯೂರ್ತಾರೆ. ಹಣ ಮತ್ತು ಅಧಿಕಾರ ನಿಮ್ಮ ಹುಡುಕಿಕೊಂಡು ಬರುತ್ತೆ. ಈ ವಿಶೇಷ ವಿಡಿಯೋದಲ್ಲಿ ನಾವು ರಾಶಿ ಚಕ್ರದ ಅಧಿಪತಿ ಸೂರ್ಯನ ರಾಶಿಯಾದ ಸಿಂಹ ರಾಶಿಯವರ ಜೀವನದಲ್ಲಿ ಜರುಗಲಿರುವ ಅದ್ಭುತ ಬದಲಾವಣೆಗಳ ಬಗ್ಗೆ ವಿವರಿಸಲಿದ್ದೇವೆ. ಕಳೆದ ಹಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಹಿಂಸೆ ಮತ್ತು ಆರ್ಥಿಕ ಮುಗ್ಗಟ್ಟಿಗೆ ಈಗ ಮುಕ್ತಿ ಸಿಗುವ ಸಮಯ ಬಂದಿದೆ. ಅಧಿಕಾರ ಮತ್ತು ವೃತ್ತಿ ಜೀವನ. ಸಿಂಹ ರಾಶಿಯವರೇ, ನೀವು ಹುಟ್ಟುತ್ತಾನೆ ನಾಯಕರು. ನಿಮ್ಮ ಆಳ್ವಿಕೆ ಈಗ ಶುರುವಾಗ್ತಾ ಇದೆ. ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿ ಅನ್ನೋದು ಸಿಗುತ್ತೆ, ಅಥವಾ ಉನ್ನತ ಸ್ಥಾನಕ್ಕೆ ಬಡ್ತಿ ದೊರೆಯುವ ಸಾಧ್ಯತೆ ಕೂಡ ಇರುತ್ತೆ. ಸರ್ಕಾರಿ ಕೆಲಸಕ್ಕಾಗಿ ಕಾಯ್ತಾ ಇರುವವರಿಗೆ ಶುಭ ವಾರ್ತೆ ಅನ್ನೋದು ಸಿಗುತ್ತೆ. ರಾಜಕೀಯ ಅಥವಾ ಸಮಾಜ ಸೇವೆಯಲ್ಲಿ ಇರುವವರಿಗೆ ಜನರ ಬೆಂಬಲ ಹೆಚ್ಚಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ದುಪ್ಪಟ್ಟಾಗುತ್ತೆ. ಮತ್ತು ಶತ್ರುಗಳ ಸಂಹಾರ ಮತ್ತು ಎಚ್ಚರಿಕೆ. ನಿಮ್ಮ ಏಳಿಗೆಯನ್ನು ಸಹಿಸದ ಶತ್ರುಗಳು ನಿಮ್ಮನ್ನು ಕೆಳಗಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರಬಹುದು. ಆದರೆ ಸೂರ್ಯನ ಪ್ರಖರತೆಯ ಮುಂದೆ ಕತ್ಲೆ ಹೇಗೆ ಮರೆಯಾಗುತ್ತನೋ ಹಾಗೆಯೇ ನಿಮ್ಮ ಶತ್ರುಗಳು ತಾವೇ ಸೋತು ಶರಣಾಗಿಬಿಡ್ತಾರೆ. ಆದರೂ ಒಂದು ಎಚ್ಚರಿಕೆ ಆಗುತ್ತೆ. ನೀವು ಆದಷ್ಟು ಅಹಂಕಾರವನ್ನು, ಈಗೋವನ್ನು ದೂರ ಇಡಿ. ನಿಮ್ಮ ಸಿಟ್ಟು ನಿಮ್ಮ ಕೆಲಸವನ್ನು ಹಾಳು ಮಾಡಬಹುದು. ಆದ್ದರಿಂದ ಶಾಂತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಆರ್ಥಿಕ ಲಾಭ ಮತ್ತು ಪ್ರೀತಿ. ಹಣಕಾಸಿನ ವಿಚಾರದಲ್ಲಿ ಸಿಂಹ ರಾಶಿಯವರಿಗೆ ಭರ್ಜರಿ ಲಾಭ ಅನ್ನೋದಿದೆ. ಹಳೆಯ ಹೂಡಿಕೆಗಳಿಂದ ನಿಮಗೆ ಹಣ ಅನ್ನೋದು ಬರುತ್ತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಲಾಟೆಗಳು ಬಗೆಹರಿದು ನಿಮ್ಮ ಪರವಾಗಿ ತೀರ್ಪು ಬರುತ್ತೆ. ಪ್ರೀತಿಯ ವಿಷಯದಲ್ಲಿ ನಿಮ್ಮ ಸಂಗಾತಿಯು ನಿಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಒಂಟಿಯಾಗಿದ್ದವರಿಗೆ ಹೊಸ ಪ್ರೇಮದ ಸಂಕೇತ ಸಿಕ್ಕುತ್ತೆ. ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮನ್ನು ಹುಡುಕಿಕೊಂಡು ಬರುವ ಯೋಗ ಇದೆ. ಇನ್ನು ಇವಕ್ಕೆಲ್ಲ ದೈವಿಕ ಪರಿಹಾರಗಳು ಏನು ಮಾಡಬಹುದು ಅಂತ ಹೇಳೋದಾದರೆ, ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಈ ಕ್ರಮಗಳನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಓಂ ಸೂರ್ಯಾಯ ನಮಃ ಮಂತ್ರವನ್ನು ಪಠಿಸಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳೋದು ಅಥವಾ ಪಠಿಸೋದು ನಿಮಗೆ ಅದ್ಭುತ ಫಲವನ್ನು ನೀಡುತ್ತೆ. ಭಾನುವಾರದಂದು ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡಿ. ಮನೆಯ ಪೂರ್ವ ದಿಕ್ಕನ್ನು ಸದಾ ಸ್ವಚ್ಛವಾಗಿಡಿ ಮತ್ತು ಅಲ್ಲಿ ಕೀಟ ಏನಾದರೂ ಇದ್ದರೆ ಅವಕ್ಕೆಲ್ಲ ಸ್ಪ್ರೇ ಮಾಡಿ ಸ್ವಚ್ಛವಾಗಿ ಇಡಿ. ಯಾವಾಗಲೂ ಕಿಟಕಿ ಏನಾದರೂ ಇದ್ದರೆ ಸಂಜೆ ಹೊತ್ತು ಅವನ್ನ ತೆರೆದಿಡಿ. ಸಿಂಹ ರಾಶಿಯವರೆಗೂ ಬೆನ್ನೋವು ಅಥವಾ ಕಣ್ಣಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಾಡಬಹುದು. ಕೆಲಸದ ಒತ್ತಡದ ನಡುವೆ ಕೂಡ ವಿಶ್ರಾಂತಿ ಪಡೆಯುವುದನ್ನು ನೀವು ಮರೆಯೋದಕ್ಕೆ ಹೋಗಬೇಡಿ. ಹಸಿರು ಸೊಪ್ಪು ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿ. ಸಿಂಹ ರಾಶಿಯವರೇ, ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಿ. ವಿಜಯ ಅಂತೂ ನಿಮ್ಮದೇ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಿಂಹ ರಾಶಿಯ ಫ್ರೆಂಡ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.